ಜೂನ್ ತಿಂಗಳ 3ನೇ ತಾರೀಕಿನಂದು ಆಕಾಶದಲ್ಲಿ ಗ್ರಹರು ಸ್ವಲ್ಪ ವಿಭಿನ್ನವಾಗಿರುವಂತಹ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ಕಾಣಿಸ್ತಾರೆ. ವಸ್ತುತಃ ಸೂರ್ಯ ಸಂಚಾರ ಮಾಡುವಂತಹ ವೃತ್ತವನ್ನು ಕ್ರಾಂತಿ ವೃತ್ತ ಎಂಬುದಾಗಿ ಕರೀತಾರೆ. ಅದೇ ರೀತಿಯಾಗಿ ಗ್ರಹರು ಸಂಚಾರ ಮಾಡುವಂತಹ ವೃತ್ತವನ್ನು ಗ್ರಹ ಸಂಚಾರ ವೃತ್ತ ಎಂಬುದಾಗಿ ಕರೀತಾರೆ. ಸೂರ್ಯ ಸಂಚಾರ ಮಾಡುವಂತಹ ಕ್ರಾಂತಿ ವೃತ್ತದಿಂದ ಗ್ರಹ ಸಂಚಾರ ಮಾಡುವಂತಹ ವೃತ್ತದ ತನಕ ಇರುವಂತಹ ದಕ್ಷಿಣೋತ್ತರ ಅಂತರವನ್ನು ಶರ ಎಂಬುದಾಗಿ ಕರೀತಾರೆ. 3ನೇ ತಾರೀಕಿನಂದು ಶುಕ್ರನ ಶರ ಅತ್ಯಲ್ಪ ಪ್ರಮಾಣದಲ್ಲಿರ್ತದೆ. ಬುಧನ ಶರ ಶುಕ್ರನಿಗಿಂತ ಜಾಸ್ತಿ. ಹಾಗೆ ಗುರು, ಚಂದ್ರ, ಕುಜ, ಶನಿಗ್ರಹಗಳದ್ದು ಇನ್ನೂ ಕೂಡ ಅಧಿಕವಾಗಿರ್ತದೆ. ರಾಶಿಕುಂಡಲಿಯಲ್ಲಿ ನೋಡುವುದು ಅಂತಾದರೆ ಶುಕ್ರ, ಗುರು, ಬುಧ, ರವಿ ಇವರು ವೃಷಭ ರಾಶಿಯಲ್ಲಿ ಇರ್ತಾರೆ. ಕುಜ ಮತ್ತು ಚಂದ್ರರು ಮೇಷರಾಶಿಯಲ್ಲಿ ಇರ್ತಾರೆ. ಶನಿಯು ಕುಂಭರಾಶಿಯಲ್ಲಿ ಇರ್ತಾನೆ. ಯೋಗಗಳಿಂದ ಫಲಕಥನವನ್ನು ಜ್ಯೋತಿಷ್ಶಾಸ್ತ್ರದ ಫಲಿತ ವಿಭಾಗವು ನಿರೂಪಿಸ್ತದೆ.